ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಪಾನ್ ಕಾರ್ಡ್ಗೆ ಅಪ್ಲಿಕೇಶನ್ ಆಗ್ತಾ ಇದ್ರೆ UTI ಮುಖಾಂತರ ಅಂಥವ್ರಿಗೆಲ್ಲ ಸಮಸ್ಯೆ ಆಗ್ತಾ ಇದೆ. ಅದು ಏನಪ್ಪ ಅಂತ ಅಂದರೆ ಹೊಸ ಪಾನ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಕರೆಕ್ಷನ್ ಆಗಿರ್ಬೋದು, ಅದೇ ರೀತಿಯಾಗಿ ಪಾನ್ ಕಾರ್ಡ್ ಸ್ಟೇಟಸ್ ನೋಡ್ಬೇಕಂದ್ರೂ ಸಹ ಓಪನ್ ಆಗ್ತಾ ಇಲ್ಲ ಅಪ್ಲಿಕೇಶನ್ನು. ಸೊ ಏನು ಸಮಸ್ಯೆ ಇದೆ, ಇದಕ್ಕೆ ನಮ್ಮ ಹತ್ರ ಏನಾದರೂ ಸೊಲ್ಯೂಷನ್ ಇದೆಯಾ, ಏನು ಮಾಡಿದ್ರೆ ನಾವು ಪಾನ್ ಕಾರ್ಡ್ ಅಪ್ಲಿಕೇಶನನ್ನು ಆಗ್ಬೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ಎಲ್ಲೋ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸೈಬರ್ ಸೆಂಟರ್ ಆಗಿರ್ಬೋದು, ಅಥವಾ ಗ್ರಾಮನ್ ಆಗಿರ್ಬೋದು, ಅಥವಾ CSC ಸೆಂಟರ್ ಆಗಿರ್ಬೋದು, ಅದೇ ರೀತಿಯಾಗಿ ಪಾನ್ ಕಾರ್ಡನ್ನು ಮಾಡೋದಕ್ಕೆ ಏಜೆನ್ಸಿಯನ್ನು ತಗೊಂಡಿರ್ತಾರೆ ಅಂಥವ್ರಾಗಿರ್ಬೋದು, ಪಾನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಆಗ್ತಾ ಇರೋದಿಲ್ಲ. ಯಾಕಂದರೆ ಸರ್ವರ್ ತುಂಬ ಸಮಸ್ಯೆ ಬರ್ತಾ ಇದೆ. ಸೊ ಈಗಾಗಲೇ 3-4 ಡೇಸಿಂದ ಈ ಒಂದು ಸಮಸ್ಯೆ ಇದೆ. ಸೊ ಈ ರೀತಿ ಸಮಸ್ಯೆ ಇದ್ದರೆ ಕಸ್ಟಮರ್ ಬಂದುಬಿಟ್ಟು ಅರ್ಜೆಂಟ್ ಪಾನ್ ಕಾರ್ಡ್ ಬೇಕು ಅಂತ ನಿಮ್ಮ ಹತ್ರ ಕೇಳ್ತಾರೆ, ಆದರೆ ಅಪ್ಲಿಕೇಶನ್ ತಗೊತಾ ಇರೋದಿಲ್ಲ. ಅದೇ ರೀತಿಯಾಗಿ ಅಪ್ಲಿಕೇಶನ್ ಹಾಕಿ ಪಾನ್ ಕಾರ್ಡ್ ಸ್ಟೇಟಸ್ ಸಹ ಚೆಕ್ ಮಾಡೋಕ್ಕೆ ಆಗ್ತಾ ಇಲ್ಲ. ಈಗ ಕಸ್ಟಮರ್ ಬಂದುಬಿಟ್ಟು ಪಾನ್ ಕಾರ್ಡ್ ಬೇಕು ಅಂತ ಅಂದರೆ ನಾವು ಏನು ಮಾಡಬೇಕು ಅಂತಲೂ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ಮೊದಲಿಗೆ UTI ಮುಖಾಂತರ ಯಾರೆಲ್ಲ ಪಾನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕ್ತಾ ಇದ್ದೀರಾ, ಏನು ಸಮಸ್ಯೆ, ಯಾಕೆ ಅಪ್ಲಿಕೇಶನ್ ತಗೊತಾ ಇಲ್ಲ, ಯಾಕೆ ಸರ್ವರ್ ಬ್ಯುಸಿ ಬರ್ತಾ ಇದೆ ಅಂತ ಅಂದರೆ ಈ ಒಂದು ಸಾಫ್ಟ್ವೇರ್ನ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಈಗಾಗಲೇ 3-4 ಡೇಸಿಂದ ನಾವು ಅಪ್ಲಿಕೇಶನನ್ನು ಹಾಕೋದಕ್ಕೆ ಆಗ್ತಾನೆ ಇಲ್ಲ. ಇನ್ನು 2 or 3 ಡೇಸ್ ಒಳಗಡೆ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅಷ್ಟರ ಒಳಗಾಗಿ ಅರ್ಜೆಂಟ್ ಯಾರಾದರೂ ಪಾನ್ ಕಾರ್ಡ್ ಬೇಕು ಅಂತ ಬಂದರೆ ನಿಮ್ಮ ಒಂದು ಸೈಬರ್ ಸೆಂಟರ್ ಹತ್ರ ನೀವು NSDL ಮುಖಾಂತರ ನೀವು ಅವ್ರಿಗೆ ಪಾನ್ ಕಾರ್ಡನ್ನು ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ. UTIಯಲ್ಲಿ ಯಾರೆಲ್ಲ ಪಾನ್ ಕಾರ್ಡ್ ಅಪ್ಲಿಕೇಶನ್ ಆಗ್ತಾ ಇದ್ದೀರಾ ಆ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಸೊ ಪಾನ್ ಕಾರ್ಡ್ಗೆ ಅಪ್ಲೈ ಮಾಡೋದಕ್ಕೆ ಆಧಾರ್ ಕಾರ್ಡ್ 2 ಫೋಟೋ ಇದ್ದಿದ್ರೆ ನಾವು ಪಾನ್ ಕಾರ್ಡ್ ಮಾಡ್ಕೋಬೋದಾಗಿತ್ತು. ಆದರೆ ಈಗ ಮುಂದಿನ ದಿನದಲ್ಲಿ ಇನ್ನೂ ಕೆಲವು ಡಾಕ್ಯುಮೆಂಟನ್ನು ಕೇಳುವ ಅವಕಾಶಗಳಿದೆ. ಇನ್ನು 2 or 3 ಡೇಸ್ ಒಳಗಡೆ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸ್ನೇಹಿತರೆ. ಸೊ ಅಷ್ಟರೊಳಗಾಗಿ ನೀವೇನಾದರೂ ಅಪ್ಲಿಕೇಶನ್ ಆಗಬೇಕು ಅಂತ ಅಂದ್ಕೊಂಡ್ರೆ NSDL ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ. ಸೊ ಹೊಸ ಅಪ್ಡೇಟ್ ಬಂದ ತಕ್ಷಣ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಸೊ ಯಾವ್ಯಾವ ರೀತಿ ಪ್ರೊಸೆಸಿಂಗ್ ಇರುತ್ತೆ, ಯಾವ ರೀತಿ ಅಪ್ಲಿಕೇಶನ್ ಆಗಬೇಕು, ಏನೆಲ್ಲ ಡಾಕ್ಯುಮೆಂಟ್ ಕೇಳ್ತಾರೆ ಅಂತ ಹೇಳ್ಬಿಟ್ಟು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ಕಂಟಿನ್ಯೂ ಆಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ. ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರ್ತಕ್ಕಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.